ಶಿಪ್ಪಿಂದ ವಿ ಆರ್ ಆ್ಯಕ್ಚುಲಿ ಬೀಂಗ್ ರೆಸ್ಕ್ಯೂಡ್. ಶಿಪ್ ಒಳಗೆಲ್ಲ ಫುಲ್ ನೀರು ತುಂಬಿಕೊಂಡಿದೆ. ಯಪ್ಪ, ಯಾವ ಮೂವಿ ಸೀನ್ಗಿಂತ ಏನೂ ಕಮ್ಮಿ ಇರಲಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಕ್ಷದ್ವೀಪ್ಗಂತ ಹೊರಟು ಕೊಚ್ಚಿ ಎಲ್ಲ ತಿರ್ಗಾಡ್ಕೊಂಡು ಬಂದಿದ್ದನ್ನ ನೋಡಿದ್ರಿ. ಇವತ್ತು ನಮ್ಮ ಶಿಪ್ ಅಡ್ವೆಂಚರ್ ತೋರಿಸ್ತೀನಿ ಬನ್ನಿ. ನಮ್ಮ ಅಪಶಕುನದ ಸೈನ್ ಫಾರ್ ದ ಡೇ. ಇಡೀ ದಿನ ಸ್ಟಾರ್ಟಿಂಗಿಂದ ಎಂಡ್ ತನಕ ಬರೀ ಟ್ವಿಸ್ಟ್ ಆ್ಯಂಡ್ ಟರ್ನ್ಸೇ. ಫುಲ್ ಜೋಶಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಶಿಪ್ ಹತ್ರ ಹೊರಟು. ಆ್ಯಕ್ಚುಲಿ ಮಿನಿಕಾಯ್ ಐಲ್ಯಾಂಡ್ಗೆ ಹೋಗೋಕ್ಕೆ ಅಲ್ಲಿನ ರೆಸಿಡೆಂಟ್ ಯಾರಾದರೂ ನಮಗೆ ಇನ್ವೈಟ್ ಕಳಿಸ್ಬೇಕು. ನಮ್ಮ ಫ್ರೆಂಡ್ ಒಬ್ಬರು ಅಲ್ಲಿಂದ ನಮಗೆ ಇನ್ವೈಟ್ ಕಳಿಸಿದ್ರು. ಬಟ್ ನಮ್ಮ ಗ್ರಾಚಾರಕ್ಕೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಹಿಂದಿನ ದಿನಕ್ಕೆ ಆ ಇನ್ವೈಟ್ ಎಕ್ಸ್ಪೈರ್ ಆಗೋಗಿದೆ ಅಂತ. ಇನ್ವೈಟ್ ಇಲ್ಲ ಅಂದರೆ ಏರ್ಪೋರ್ಟಿಗೆ ಪಾಸ್ಪೋರ್ಟ್ ಇಲ್ಲದೆ ಹೋದಂಗೆ. ಸೊ ಇಟ್ ವಾಸ್ ಇಂಪಾಸಿಬಲ್. ಯಪ್ಪ, ಅಲ್ಲಿ ತನಕ ಹೋಗಿ ಹಿಂಗಾದರೆ ಎಷ್ಟು ಬೇಜಾರಾಗಲ್ಲ. ಲಾಸ್ಟ್ 10 ಮಿನಿಟ್ಸ್ ಇತ್ತು ಬೋರ್ಡಿಂಗ್ ಕ್ಲೋಸ್ ಆಗೋಕ್ಕೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡಿನ ಅಸಿಸ್ಟೆಂಟು ಹೆಂಗೆಂಗೋ ಮಾಡಿ ಪರ್ಮಿಷನ್ ಲೆಟರ್ನ ನಮಗೆ ಕಳಿಸ್ಬಿಟ್ಟ. ನಿಜವಾಗ್ಲೂ ಗಾಡ್ ಸೆಂಟ್ ಅವ್ನು ಮಾತ್ರ. ಅವ್ನು ಯಾರಂತ ಕೂಡ ನಮಗೆ ಗೊತ್ತಿಲ್ಲ. ಕೆಲವೊಮ್ಮೆ ಹೆಲ್ಪ್ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಲ್ವಾ, ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿದ್ರೂ ಸಾಲದು. ಸುಮ್ಮನೆ ಏನು ಕೆಲಸ ಮಾಡಿದ್ರೆ ಟಿಕೆಟ್ ಮಾತ್ರ ಇಸ್ಕೊಳಕ್ಕೆ ಬಂದಿದ್ದಾರೆ ನೋಡಿ. ಬ್ಲಾಗರ್ ಅವ್ರು ಏನು ಆಗಲ್ಲ ಅಂತ ಹೇಳಿದ್ರು ಕಣ್ರಿ. ಎಲ್ಲರೂ ಏನು ಆಗಲ್ಲ, ಲಗೇಜ್ ಬಿಟ್ರೆ ಅದು ಮಾತ್ರ ನಿಜ. ಲಗೇಜ್ ಬಿಟ್ಟು ಇನ್ನು ಯಾವ ಡಾಕ್ಯುಮೆಂಟ್ಸು ನೀಟಾಗಿರಲಿಲ್ಲ ನಮ್ಮ ಹತ್ರ. ಹಂಗೂ ಹಿಂಗೂ ಹೆಂಗೆಂಗೋ ಆಡಿ ಶಿಪ್ ಹತ್ತೋ ಥರ ಆಯಿತು. ಬೆಳಗಿಂದ ಮಧ್ಯಾಹ್ನ ತನಕ ಇಷ್ಟೆಲ್ಲ ಗುದ್ದಾಟಗಳಾದಮೇಲೆ ಫೈನಲಿ ನಮ್ಮ ಶಿಪ್ಪನ್ನು ನೋಡಿದ ತಕ್ಷಣ ಎಷ್ಟು ಸಮಾಧಾನ ಆಯಿತು ನಮಗೆ. ಅದೇನದು ಉದ್ದ ಕೋಲ್ ಥರ ಕಾಣ್ತಾ ಇದೆಯಲ್ಲ ಅಂತ ಅನ್ಕೋತಿದ್ದೀರಾ? ಅದು ಫಿಶಿಂಗ್ ರಾಡು. ಲಕ್ಷದ್ವೀಪಿಗೆ ಹೋಗಿ ಫಿಶಿಂಗ್ ಮಾಡಬೇಕು ಅಂತ ಫುಲ್ ಪ್ಲ್ಯಾನ್ ಮಾಡ್ಕೊಂಡು ತಗೊಬಂದಿರೋದು. ಹೇಳಿದ್ನಲ್ಲ, ಡಾಕ್ಯುಮೆಂಟ್ಸ್ ಒಂದು ಬಿಟ್ಟು ಉಳಿದಿದ್ದು ಎಲ್ಲದೂ ನೀಟಾಗಿತ್ತು. ನಮ್ಮ ಲಗೇಜ್ ಇಡಕ್ಕೊಂದು ಒಳಗೆ ಹೋಗಿದ್ವಿ ಅಷ್ಟೇ. ಆಮೇಲೆ ನೀರು ನೋಡ್ಕೊಂಡು ಆಚೆನೇ ಕೂತಿದ್ವಿ. ಹೊರಡಕ್ಕೆಲ್ಲ ಫೈನಲಾಗಿ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ನಾವು ಗೊತ್ತಲ್ಲ, ಸುಮ್ಮನೆ ಅಂತೂ ಇರಲ್ಲ. ಅಲ್ಲಿ ಕೆಲಸ ಮಾಡೋರೊಬ್ರನ್ನ ಪರಿಚಯ ಮಾಡ್ಕೊಬಿಟ್ಟಿದ್ವಿ. ಅವ್ರು ನಮಗೆ ಪಾಪ ಬನ್ನಿ ಬನ್ನಿ ಇಂಜಿನ್ ರೂಮ್ಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋದ್ರು. ಇದೆಲ್ಲ ಇಂಜಿನ್ನು. ಎಷ್ಟು ಜೋರಾಗಿ ಸೌಂಡ್ ಬರ್ತಿತ್ತು ಅಂದರೆ ಅವ್ರು ನೋಡಿ ಅಲ್ಲಿ ಸೈನ್ ಲ್ಯಾಂಗ್ವೇಜನ್ನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಮ್ಗಿಂತ ಜಾಸ್ತಿ ನಮಗೆಲ್ಲದನ್ನೂ ತೋರಿಸ್ಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್. ಇದು ಅವರ ಕಿಚನ್. ಶಿಪ್ ಟೂರ್ ಮುಗಿಸ್ಕೊಂಡು ಮತ್ತೆ ನೀರು ನೋಡ್ಕೊಂಡು ಕೂತ್ಕೊಂಡ್ವಿ. ನೀರನ್ನು ಮಾತ್ರ ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ಲ. ಎಷ್ಟು ಹೊತ್ತು ಬೇಕಾದ್ರೂ ನೋಡ್ಬೋದು. ಎಷ್ಟು ಕಾಮ್ ವೈಬ್ಸ್ ಅಲ್ಲ. ಅಷ್ಟೊತ್ತಿಗಾಗಲೇ ಸನ್ಸೆಟ್ ಟೈಮ್ ಆಯಿತು. ಓಷನ್ ಮತ್ತು ಸನ್ಸೆಟ್ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಹಾಗೆ ನೋಡ್ತಾ ನೋಡ್ತಾ ಊಟದ ಟೈಮ್ ಆಯಿತು. 7:30ಗೆಲ್ಲ ಇಲ್ಲಿ ಊಟ ಕ್ಲೋಸ್ ಆಗುತ್ತೆ. ಸೊ ಊಟಕ್ಕಂತ ಹೊರಟ್ವಿ. ಇದು ಅಲ್ಲಿಯ ಮೆಸ್. ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ. ಸುಸ್ತು ಬೇರೆ ಆಗಿತ್ತು. ನೀಟಾಗಿ ಒಳ್ಳೆ ಕಾಲಿಲ್ಲಿ ತೂಗ್ದಂಗೆ ಆಗ್ತಾ ಇತ್ತಲ್ಲ, ಸೊ ಚೆನ್ನಾಗಿ ನಿದ್ದೆ ಬಂತು. ಮತ್ತೆ ಬೆಳಿಗ್ಗೆ ಎದ್ದು ಬಂದು ನೀರು ನೋಡ್ಕೊಂಡು ಕೂತ್ವಿ. ಎಷ್ಟು ನೀರು ಹೊಡಿತಾ ಇತ್ತು ಅಂದರೆ ನಾವು ಫೈನಲಿ ಇಳಿಬೇಕಾರೆ ನಮ್ಮ ಮೈ ಕೈ ಮುಖ ಎಲ್ಲದರಿಂದ 1 kg ಉಪ್ಪು ತಕ್ಕೊಬೋದಿತ್ತು. ಅಷ್ಟು ಉಪ್ಪಾಗಿತ್ತು ಮೈಯೆಲ್ಲ. 8 o'clock ರೀಚಿಂಗ್ ಟೈಮ್ ಅಂತ ಹೇಳಿದರು. 8 o'clock ಆಗೋಗಿತ್ತು. ಸೊ ಹೀಗೆ ಸುತ್ತಾ ಇರ್ಬೇಕಾದ್ರೆ ಒಂದು ಸಣ್ಣ ಬೋಟ್ ಕಾಣಿಸ್ತು. ಮೇಲಿಂದ ಲಗೇಜ್ ಎಲ್ಲ ತೆಗೆದು ಬೋಟ್ ಒಳಗೆ ಎಸಿತಾ ಇದ್ರು. ಏನಾಗ್ತಿದೆ ಅಂತ ಐಡಿಯಾ ಕೂಡ ಆವಾಗ ಗೊತ್ತಾಯಿತು ನಮಗೆ. ವೇವ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಜೆಟ್ಟಿ ಹತ್ರ ಶಿಪ್ಪನ್ನು ತೊಗೊಂಡೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಸಣ್ಣ ಬೋಟ್ ಬಂದಿದೆ, ಅದನ್ನು ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ. ನಮಗೆ ನಿತ್ತು ಸಾಕಾಯ್ತಲ್ಲ, ಒಂದು ಸ್ವಲ್ಪ ಹೊತ್ತು ಒಳಗಡೆ ರೆಸ್ಟ್ ಮಾಡೋಣ ಅಂತ ಬಂದು ಕೂತ್ಕೊಂಡ್ವಿ. ಒಳಗಡೆ ಸ್ವಲ್ಪ ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟಿದ್ರು. ಸೊ ಆಚೆ ಕಡೆ ಏನಾಗ್ತಿದೆ ಅಂತ ಸೌಂಡೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಆಮೇಲೆ ಹೊರಗೆ ಬಂದು ನೋಡಿದ್ಮೇಲೆ ಗೊತ್ತಾಯಿತು, ಓ ಮ್ಯಾಟ್ರು ಸೀರಿಯಸ್ ಆಗಿದೆ ಅಂತ. ಎಷ್ಟು ಜನ ನಿಂತಿದ್ದಾರೆ ನೋಡ್ರಿ. ಎಷ್ಟೊತ್ತಿಂದ ನಿಂತಿದ್ದಾರೆ ಗೊತ್ತಾ? 2-3 hours ಹಿಂಗೆ ನಿಂತಿದ್ದಾರೆ. ಒಳಗಡೆ ಎಲ್ಲ ಫುಲ್ ನೀರು ಬಂದ್ಬಿಟ್ಟಿದೆ. ಅದೊಂದು ಡೋರ್ ತೆಗ್ದಿದ್ದಾರೆ ಜನ ಎಲ್ಲ ಹತ್ತಕ್ಕೆ ಅಂತ. ಆ ವೇವ್ಸ್ ಜಾಸ್ತಿ ಇದ್ದಿದ್ದರಿಂದ ಆ ವೇವ್ಸ್ ಹೊಡೆದು ಒಳಗಡೆ ಫುಲ್ ನೀರು ಬಂದ್ಬಿಟ್ಟಿದೆ.
ಸೆಕೆಂಡ್ ರೌಂಡು ಹೋಗಿದೆ. ಇವಾಗ ಅಲ್ಲಿ ಡೋರ್ ಕಾಣಿಸ್ತಿದೆಯಲ್ಲ ಅದನ್ನು ಓಪನ್ ಮಾಡಬೇಕು. ಅದನ್ನು ಓಪನ್ ಮಾಡಿದ್ದಕ್ಕೆ ಒಂದು ರೌಂಡ್ ಇಷ್ಟು ನೀರು ಬಂದ್ಬಿಟ್ಟಿದೆ. ಇವಾಗ ಮತ್ತೆ ಇನ್ನೊಂದು ಸತಿ ಬೋಟ್ ಬಂದು ಅದನ್ನ ಓಪನ್ ಮಾಡಿ ಒಂದಷ್ಟು ಜನನ ಕರ್ಕೊಂಡು ಹೋಗುತ್ತೆ. ಬಂತು ನೋಡಿ ಅಲ್ಲಿ. ಪಾಪ ಲಗೇಜ್ ಎಲ್ಲ ಹಿಡ್ಕೊಂಡು ನಿಂತಿದ್ರಲ್ಲ, ಆ ಲಗೇಜ್ ಒಳಗೆಲ್ಲ ನೀರು ಹೋಗಿ ಮಕ್ಕಳೆಲ್ಲ ಅಳ್ತಾ ಇದ್ರು. ಯಪ್ಪ, ತುಂಬ ಹಾರಿಬಲ್ ಆಗಿತ್ತು ನೋಡಿ. ಹೀಗೆ ರೆಸ್ಕ್ಯೂ ಮಾಡ್ತಾ ಇರೋದು. ಅದು ಒಬ್ಬೊಬ್ರನ್ನ ಕರ್ಕೊಂಡು ಹೋಗೋಷ್ಟೊತ್ತಿಗೆ ವೇವ್ಸಿಂದ ಮತ್ತೆ ಆ ಬೋಟ್ ದೂರ ದೂರ ಬೇರೆ ಹೋಗ್ತಾ ಇತ್ತು. ಸೊ ಹಿಂಗಿತ್ತು ನಮ್ಮ ರೆಸ್ಕ್ಯೂ ಆಪರೇಷನ್. ಎಲ್ಲರನ್ನೂ ಇಷ್ಟು ನೀಟಾಗಿ ಜವಾಬ್ದಾರಿಯಿಂದ ಸೇಫಾಗಿ ಕರ್ಕೊಂಡು ಹೋಗ್ತಿರೋದು ಅಲ್ಲಿನ ಲೋಕಲೈಟ್ಸ್. ಇದಕ್ಕೆಲ್ಲ ಗೌರ್ಮೆಂಟ್ ಮುಂಚೆನೇ ಪ್ರಿಕಾಷನ್ಸ್ ತೊಗೋಬೇಕು ತಾನೇ. ಅವ್ರು ನಮಗೆ ಹೇಳ್ತಾ ಇದ್ರು ಪಾಪ ಎಷ್ಟೊಂದು ಸತಿ ಹೀಗೆ ಟೈಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ 1-2 ದಿನ ಎಲ್ಲ ಬರೀ ಶಿಪ್ಪಲ್ಲೇ ಕುತ್ಕೊಂಡು ಕಾಲ ಕಳೆದಿದ್ದಾರಂತೆ. ಪಾಪ ಎಷ್ಟು ಕಷ್ಟ ಆಗಿರ್ಬೋದು ಅಲ್ಲ. ಹೆಂಗಸರು ಮಕ್ಕಳನ್ನ ಫಸ್ಟ್ ಕಳಿಸಿ ಅಂತ ಅಂತಾರಲ್ಲ, ಹಾಗೆ ನಮ್ಮನ್ನು ಫಸ್ಟ್ ಕಳಿಸ್ಬಿಟ್ರು. ನಮ್ಮ ಹುಡುಗರು ನಾವು ಹೋದಾಗಲೇ 5 o'clock ಆಗಿತ್ತು. ಅವ್ರು ಅಲ್ಲಿಂದ ಬಂದಾಗ 8 o'clock ಆಗಿದೆ. ಬೆಳಿಗ್ಗೆ 8 o'clock ರೀಚ್ ಆಗಿರೋದು, ಸಂಜೆ 8 o'clock. ನಮಗೆ ಯಾವತ್ತೋ ಒಂದಿನ ಅಲ್ವಾ, ಫೈನಲಿ ಸೇಫಾಗಿ ಬಂದ್ವಿ. ಸೊ ಫನ್ ಅಂತ ಅನ್ನಿಸ್ತಿತ್ತು. ಬಟ್ ದಿನ ಇದನ್ನೆಲ್ಲ ಅನ್ಭವಿಸ್ತಾರಲ್ಲ ಪಾಪ, ಆ ಜನಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಮೆಡಿಕಲ್ ಫೆಸಿಲಿಟೀಸ್ ಪ್ರತಿಯೊಂದಕ್ಕೂ ಅವರು ಮೇನ್ಲ್ಯಾಂಡಿಗೆ ಬರಬೇಕು, ಕೊಚ್ಚಿ ಆ ಥರದಕ್ಕೆ ಬರಬೇಕು. ಸೊ ಇಷ್ಟೆಲ್ಲ ಪಚೀತಿ ಮಾಡ್ಕೊಂಡು ಅವ್ರು ಬರ್ಬೇಕಾರೆ ಸಮ್ ಮೆಷರ್ಸ್ ಹ್ಯಾಸ್ ಟು ಬಿ ಟೇಕನ್ ಅಲ್ವಾ. ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಬೆಟ್ಟದಷ್ಟು ಮೆಮೊರೀಸ್ನ ತುಂಬಿಕೊಂಡು ಮಿನಿಕಾಯ್ ಐಲ್ಯಾಂಡ್ನ ತಲುಪಿದ್ವಿ. ಅದನ್ನು ಮುಗಿಸ್ಕೊಂಡು ಬರೋಕ್ಕಿಂತ ಮುಂಚೆನೇ ಇಷ್ಟೊಂದು ಸೀನು. ಇನ್ನಲ್ಲಿ ಹೋದ್ಮೇಲೆ ಅದು ಏನೇನಾಗುತ್ತೋ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಬಿಡಿ. ಹೀಗೆ ಬಿಗಿನ್ ಆಯಿತು ನಮ್ಮ ಲಕ್ಷದ್ವೀಪ್ ಟ್ರಿಪ್. ಹೀಗೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೇನೋ ಆಗುತ್ತಲ್ವಾ, ಅದೇ ಕೊನೆ ತನಕ ಮೆಮೊರೀಸ್ ಆಗಿ ಉಳ್ಕೊಳ್ಳೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಕ್ಷದ್ವೀಪ್ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.